ಜೊತೆಗೆ ನೇಪಾಳ ತತ್ತರಿಸಿ ಹೋಗಿದೆ. ಇನ್ನೊಂದು ಕಡೆ ಫ್ರಾನ್ಸ್ನಲ್ಲಿ ಆಡಳಿತ ವಿರೋಧಿ ಪ್ರೊಟೆಸ್ಟ್ ನಡೀತಾ ಇದೆ. ಅಲ್ಲೂ ಕೂಡ ದೊಡ್ಡ ಮಟ್ಟದ ಹಿಂಸಾಚಾರಗಳು ನಡೀತಾ ಇದೆ. ನೇಪಾಳದ ಮಾದರಿಯಲ್ಲೇ ಫ್ರಾನ್ಸ್ನಲ್ಲೂ ಕೂಡ ಗಲಭೆಗಳು ನಡೀತಾ ಇದೆ, ಹಿಂಸಾಚಾರಗಳು ನಡೀತಾ ಇದೆ. ಈಗಾಗಲೇ ಮತ್ತೊಂದು ಕಡೆ ಉಕ್ರೇನ್ ಮೇಲೆ ರಷ್ಯಾದ ಸಮರ ಇನ್ನೂ ಕೂಡ ನಿಲ್ತಾ ಇಲ್ಲ. ಪೂರ್ವ ಉಕ್ರೇನ್ನಲ್ಲಿ ರಷ್ಯಾ ವಾಯುದಾಳಿಯನ್ನ ಮಾಡಿದೆ. ರಷ್ಯಾ ವಿರುದ್ಧ ಅಮೆರಿಕ ಕೊತ ಅಂತ ಹೇಳಿ ಕುದಿತಾ ಇದೆ. ಈಗ ಮತ್ತೊಂದು ಕಡೆ ನಾವು ಗಮನಿಸಬೇಕಾಗುತ್ತೆ. ಇಡೀ ಒಂದು ವಿಶ್ವದ ಚಿತ್ರಣವನ್ನ ಗಮನಿಸಿದ್ರೆ ಭಾರತದ ಸ್ನೇಹ ಹಸ್ತಕ್ಕೆ ಅಮೆರಿಕ ಇದೀಗ ಕಾತರದಿಂದ ಕಾಯ್ತಾ ಇದೆ. ಈಗಾಗಲೇ ತೆರಿಗೆ ಸಮರ ಆಯಿತು. ತೆರಿಗೆ ಸಮರ ಆದ ಬಳಿಕ ಸಂಬಂಧ ಹಳಸಿರೋದು ಎಲ್ರಿಗೂ ಕೂಡ ಗೊತ್ತಿದೆ. ಅದಾದ ಬಳಿಕ ಸ್ನೇಹ ಸುಧಾರಿಸುತ್ತೆ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ. ಆದರೆ ಅಲ್ಲೂ ಕೂಡ ಮತ್ತೆ ತನ್ನ ದ್ವಂದ್ವ ನಿಲುವನ್ನು ಅವರು ಪ್ರಕಟಿಸ್ತಾ ಇದ್ದಾರೆ. ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇತರೆ ಐರೋಪ್ಯ ರಾಷ್ಟ್ರಗಳಿಗೆ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು 100% ಆಮದು ಸುಂಕವನ್ನು ವಿಧಿಸಿ ಅಂತ ಹೇಳಿ. ಹಾಗಾದ್ರೆ ಏನ್ ಮಾಡ್ತಾ ಇದೆ ಅಮೆರಿಕ ಅನ್ನೋದ್ರ ಜೊತೆಗೆ ಇಡೀ ಭಾರತದ ನೆರೆ ರಾಷ್ಟ್ರಗಳಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಈಗಾಗಲೇ ಚಿದಂತ್ ಪಟೇಲ್ ನಾವು ಗಮನಿಸ್ತಾ ಇದ್ವಿ, ಇಡೀ ಒಂದು ವಿಶ್ವ ನಮ್ಮ ಭಾರತದ ನೆರೆ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂತದ್ದು ಬೇರೆ 4-5 ವರ್ಷಗಳಿಂದ ನೋಡ್ತಾ ಇದ್ವಿ. ಬೇರೆ ರೀತಿಯಿಂದ ಇಂತಹ ಹಿಂಸಾಚಾರಗಳು, ಸರ್ಕಾರಗಳು ಪತನ ಆಗ್ತಾ ಇರುವಂತದ್ದು, ಹಿಂಸಾಚಾರಗಳು ಆಗ್ತಾ ಇರುವಂತಹ ಸಂದರ್ಭಗಳು. ಸೊ ಭಾರತ ಇಲ್ಲಿ ಯಾವ ರೀತಿ ಅಂತ ಒಂದು ನಿಲುವನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ. ನಿಮಗೆ ದಕ್ಷಿಣ ಏಷ್ಯಾದಲ್ಲಿ ಬಾಂಗ್ಲಾ, ನೇಪಾಳ, ಪಾಕಿಸ್ತಾನ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ನಿಮಗೆ ದಕ್ಷಿಣ ಏಷ್ಯಾಗಳಲ್ಲಿ ನಡೆದಿರ್ತಕ್ಕಂಥ ಈ ಥರದ ಹಿಂಸಾಚಾರಗಳು, ಜನಾಕ್ರೋಶಗಳನ್ನು ಯಾವುದೇ ಕಾರಣ ಕೂಡ ಪಶ್ಚಿಮ ರಾಷ್ಟ್ರಗಳು ಎಂಟ್ರಿ ಆಗೋಕ್ಕೆ ನಾವು ಅವಕಾಶವನ್ನು ಕೊಡಬಾರ್ದು. ಪಶ್ಚಿಮ ರಾಷ್ಟ್ರಗಳು ಒಂದು ವೇಳೆ ಎಂಟ್ರಿ ಆದರೆ ಅದರ ಹಿಂದೆ ಅನೇಕ ವ್ಯಾಪಾರೀಕರಣದ ಲೆಕ್ಕಾಚಾರ ಮತ್ತು ಬೇರೆ ಬೇರೆ ಲೆಕ್ಕಾಚಾರಗಳು ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ನೇಪಾಳದು ಕೇವಲ ಅಲ್ಲಿರ್ತಕ್ಕಂಥ ಸಾಮಾಜಿಕ ಜಾಲತಾಣಗಳ ನಿರ್ಬಂಧಕ್ಕೆ ಮಾತ್ರ ಈ ಹೋರಾಟ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಜನ್ಜಿ ಯುವಜನತೆ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಆದರೆ ಅಲ್ಲಿನ ಸರ್ಕಾರಗಳ ಭ್ರಷ್ಟಾಚಾರ ಮತ್ತು ನಿರುದ್ಯೋಗ ಸಮಸ್ಯೆ, ಬಡತನ ಸಮಸ್ಯೆ, ಸರ್ವಾಧಿಕಾರ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿದಿನ ಚರ್ಚೆ ಆಗ್ತಿದ್ದಂಥ ರಾಜಕಾರಣಿಗಳ ಭ್ರಷ್ಟಾಚಾರ ಮತ್ತು ಅವರ ಕುಟುಂಬದ ಭ್ರಷ್ಟಾಚಾರದ ಬಗ್ಗೆ ಅನೇಕ ಯುವಜನರು ಚರ್ಚೆಯನ್ನು ಮಾಡ್ತಿದ್ರು ಮತ್ತು ಭ್ರಮನಿರಸನಗೊಂಡರು. ಅದರ ಆಕ್ರೋಶ ಕೇವಲ ಈ ಸಾಮಾಜಿಕ ಜಾಲತಾಣದ ನಿರ್ಬಂಧ ಹೆಸರಿನಲ್ಲಿ ಉಂಟಾಗಿರ್ತಕ್ಕಂಥದ್ದು. ಇದು ಒಂದು ಪಾಠ, ಜಗತ್ತಿಗೆ ಒಂದು ಪಾಠ. ಯಾವುದೇ ಸರ್ವಾಧಿಕಾರಿತನ ಮತ್ತು ಆಡಳಿತ ಸರ್ಕಾರಗಳ ಪ್ರತಿದಿನದ ಎಲ್ಲೊಂದು ಕಡೆ ತನ್ನ ಇಚ್ಛೆಗೆ ತಕ್ಕಂತೆ ನಡೆದುಕೊಳ್ಳುವಂಥದ್ದು, ನಿರುದ್ಯೋಗ ಸಮಸ್ಯೆ, ಬಡತನ, ಹಸಿವು, ದಾರಿದ್ರ್ಯ ಮತ್ತು ಯುವಜನ ವಿರೋಧಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ಯಾವತ್ತಿದ್ರೂ ಕೂಡ ಅಪಾಯಕಾರಿ ಮತ್ತು ಸರ್ವಾಧಿಕಾರಕ್ಕೆ ಅದು ಪತನ. ಮತ್ತು ಯುವಜನತೆ ವಿರುದ್ಧದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಜಗತ್ತಿನ ಯಾವ ರಾಷ್ಟ್ರಗಳು ಕೂಡ, ಯಾವ ರಾಷ್ಟ್ರದ ಪ್ರತಿಷ್ಠಿತ ವ್ಯಕ್ತಿಯೂ ಕೂಡ ಅಧಿಕಾರದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಅದು ನೇಪಾಳ ಇರ್ತಕ್ಕಂಥದ್ದು, ಬಾಂಗ್ಲಾ ಇರ್ತಕ್ಕಂಥದ್ದು. ಈಗ ಫ್ರಾನ್ಸ್ ಮ್ಯಾಕ್ರನ್ ಆಡಳಿತ ವಿರುದ್ಧ ಅಲ್ಲಿನ ಯುವಜನತೆಗ ದಂಗೆ ಎದ್ದಿರ್ತಕ್ಕಂಥದ್ದು. ನೇಪಾಳದ ರೀತಿಯಲ್ಲಿ ಅಲ್ಲೂ ಕೂಡ ಪ್ರತಿದಿನ ಯುವಜನರು ಬೀದಿಗಿಳ್ತಿರ್ತಕ್ಕಂಥ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಇದು ಜಗತ್ತಿಗೆ ಒಂದು ಪಾಠ. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಅಮೆರಿಕದ ನಿರ್ಬಂಧದ ಹೊರತಾಗಿಯೂ ಅಮೆರಿಕಕ್ಕೆ ಎಲ್ಲೊಂದು ಕಡೆ ಇದು ಇರುಸು ಮುರುಸಾಗಿರ್ತಕ್ಕಂಥದ್ದು. ಮತ್ತು ರಷ್ಯಾ, ಭಾರತ, ಚೀನಾ ಒಗ್ಗಟ್ಟು ಮತ್ತು ಆ ಶೃಂಗಸಭೆ ಇದೆಯಲ್ಲ, ಅಮೆರಿಕದ ನಿದ್ದೆಗೆಡಿಸಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಜೆಲೆನ್ಸ್ಕಿ ಹೇಳಿದರು, ಐರೋಪ್ಯ ರಾಷ್ಟ್ರಗಳು ಕೂಡ ಭಾರತ, ಚೀನಾಕ್ಕೆ 100% ತೆರಿಗೆಯನ್ನು ಹಾಕಬೇಕಂತೇಳಿ ಅಮೆರಿಕ ತನ್ನ ಇಂಟರ್ನಲ್ ಆಗಿ ಐರೋಪ್ಯ ರಾಷ್ಟ್ರಗಳ ವಿದೇಶಾಂಗ ಕಾರ್ಯದರ್ಶಿಗಳ ಜೊತೆ ನಿರಂತರವಾಗಿ ಚರ್ಚೆ ಮಾಡ್ತಿರೋದು ಅಂತ ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಆದರೆ ಭಾರತಕ್ಕೆ 50% ಈಗ ಟ್ಯಾಕ್ಸ್ ವಿಧಿಸಿರೋದ್ರಿಂದ ಇದು ಭಾರತಕ್ಕಿಂತಲೂ ಕೂಡ ಎಲ್ಲೊಂದು ಕಡೆ ಅಮೆರಿಕದಲ್ಲೂ ಕೂಡ ಪರೋಕ್ಷವಾಗಿ ಅಲ್ಲಿನ ಜನರು ದಂಗೆ ಹೇಳುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಲ್ಲೂ ಕೂಡ ಆಡಳಿತ ವಿರೋಧಿ ಅಲೆ ಎದ್ದಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಈಗ ಅಲ್ಲಿ ಅಮೆರಿಕದಲ್ಲೂ ಕೂಡ ಅಲ್ಲಿನ ಅಮೆರಿಕದವರು ಕೂಡ ಅತಿ ಹೆಚ್ಚು ತೆರಿಗೆ ಆಗ್ತಕ್ಕಂಥದ್ದು. ಅಲ್ಲಿ ತರಕಾರಿಗಳನ್ನು ಕೂಡ, ಹಣ್ಣುಗಳನ್ನು ಕೂಡ ಪಕ್ಕದ ಮೆಕ್ಸಿಕೋ ಮತ್ತು ಚೀನಾದಿಂದ ಖರೀದಿ ಮಾಡ್ತಿರ್ತಕ್ಕಂಥದ್ದು. ಮತ್ತು ಅಮೆರಿಕದ ಜನ ಭಾರತದ ಜವಳಿ ಉತ್ಪನ್ನಗಳನ್ನು ಹೆಚ್ಚು ಅವರು ಬಳಸ್ತಾ ಇದ್ರು. ಹಾಗಾಗಿ ಜವಳಿ ಉತ್ಪನ್ನಕ್ಕೆ 50% ತೆರಿಗೆ ಹಾಕಿದ್ರಿಂದ ನಾವು ಕೂಡ ಡೈವರ್ಟ್ ಆಗಿರ್ತಕ್ಕಂಥ ವಿಯೆಟ್ನಾಂ ಮತ್ತು ಬೇರೆ ಬೇರೆ ರಾಷ್ಟ್ರಗಳಿಗೆ ರಫ್ತಿಗೆ ಮುಂದಾಗಿರ್ತಕ್ಕಂಥದ್ದು. ಮತ್ತು ಭಾರತದ ಚಾಣಕ್ಯ ರಾಜತಾಂತ್ರಿಕತೆ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಇನ್ನೇನು ಚೀನಾ ಮತ್ತು ಭಾರತ ಇನ್ನೇನು ಯುದ್ಧ ಮಾಡಿದ್ವು ಅನ್ನೋ ರೀತಿ ಭ್ರಮೆಯಲ್ಲಿದ್ದಂಥ ಅಮೆರಿಕಕ್ಕೆ ಇದು ಭ್ರಮನಿರಸನ ಆಗಿರ್ತಕ್ಕಂಥದ್ದು. ಇನ್ನು ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ನಡುವೆ ಕೂಡ ಭಾರತ ಒಂದು ಕಾಲದಲ್ಲಿ 5% ಕಚ್ಚಾ ತೈಲಗಳನ್ನು ತೆಗೆದುಕೊಳ್ತಿದ್ದು, ಈಗ 35% ಇರತಕ್ಕಂಥ. ಆ ಮುಖಾಂತರ ವ್ಯಾಪಾರ ವಹಿವಾಟು ಕೂಡ ಎಲ್ಲೊಂದು ಕಡೆ ದೊಡ್ಡ ಮಟ್ಟದ ಮುಂದುವರೆದಿರ್ತಕ್ಕಂಥದ್ದು. ಇದು ಅಮೆರಿಕಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲೊಂದು ಕಡೆ ದೊಡ್ಡ ಹೊಡೆತ ಕೊಡುತ್ತೆ. ಅದು ರಾಜತಾಂತ್ರಿಕವಾಗಿ ವಿಚಾರ ಇರ್ಬೋದು, ವಾಣಿಜ್ಯೋದ್ಯಮ ವಿಚಾರ ಇರ್ಬೋದು, ಈ ಬೇರೆ ಬೇರೆ ವಿಚಾರದಲ್ಲಿ ಎಲ್ಲೊಂದು ಕಡೆ ತೊಂದರೆ ಕೊಡ್ತನ್ನ ಕಾರಣಕ್ಕಾಗಿ. ಮತ್ತು ಭಾರತ
ಭಾರತದ ಮೇಲೆ ನಿರ್ಬಂಧ ಇರೋದಕ್ಕೆ ಅಲ್ಲಿರ್ತಕ್ಕಂಥ ಅಮೆರಿಕನ್ನರೇ ವಿರೋಧ ವ್ಯಕ್ತಪಡಿಸಿದ್ರಿಂದ ಅನಿವಾರ್ಯವಾಗಿ ಈಗ ಮಾತುಕತೆಗೆ ಟ್ರಂಪ್ಗೂ ಸ್ವತಃ ಆಹ್ವಾನ ಮಾಡಿರ್ತಕ್ಕಂಥದ್ದು ನವಿತಾ. ಓಕೆ, ಇನ್ನು ಮತ್ತೆ ಈಗ ನೋಡಿದ್ವಿ ಭಾರತ ನೆರೆ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂತಹ ಹಿಂಸಾಚಾರಗಳು ಅಥವಾ ಪ್ರಕ್ಷೋಭಗಳನ್ನು ನಾವು ಗಮನಿಸ್ತಾ ಹೋಗುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಟ್ರಂಪ್ ಅವರ ದ್ವಂದ್ವ ನೀತಿ ಕೂಡ ಇಲ್ಲಿ ಮತ್ತೆ ಎದ್ದು ಕಾಣಿಸ್ತಾ ಇದೆ. ಇದು ಸಕಾರಾತ್ಮಕವಾಗಿ ತೆಗೆದುಕೊಳ್ಳುವಂತಹ ವಿಚಾರನ ಹೇಗೆ ಅಂತ ಹೇಳಿ. ಡಬಲ್ ಸ್ಟ್ಯಾಂಡರ್ಡ್, ನೀವು ಹೇಳಿದಂತೆ ಡಬಲ್ ಸ್ಟ್ಯಾಂಡರ್ಡ್ಗೆ ಯಾವ್ದಾದ್ರು ಡೆಫಿನೇಷನ್ ಇದ್ರೆ ಅದು ನಥಿಂಗ್ ಬಟ್ ಅಮೆರಿಕ. ಸೊ ಅಮೆರಿಕದ ಎಂಟೈರ್ ಒಂದು ಶತಮಾನದ ಹಿಸ್ಟ್ರಿಯೇ ಅದನ್ನು ಹೇಳ್ತಾ ಇದೆ. ಬೇರೆ ರಾಷ್ಟ್ರಗಳ ಅಸ್ತಿತ್ವವನ್ನು ಅಲುಗಾಡಿಸುವಂಥ ಪ್ರಕ್ರಿಯೆಯಲ್ಲಿ ಅಮೆರಿಕದ ಅಸ್ತಿತ್ವ ಇರುವಂಥದ್ದು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ನಡೀತಾ ಇರುವಂಥ ದಕ್ಷಿಣ ಏಷ್ಯಾದ ಏನು ಸರಣಿ ಏನು ಡಿಸ್ಟೆಬಿಲೈಸೇಷನ್ ಎಲ್ಲ ದೇಶಗಳಲ್ಲಿ ಏನು ನಡೀತಾ ಇದೆ ಎಲ್ಲದರಲ್ಲೂ ಕೂಡ ಡೀಪ್ ಸ್ಟೇಟ್ನ ಪಾತ್ರ ಇದೆ ಅನ್ನುವಂಥದ್ದು ತೀರಾ ಮೇಲ್ಮಟ್ಟಕ್ಕೆ ಕಾಣುವಂತಹ, ತೀರಾ ಡೀಪ್ ಸ್ಟಡಿ ಮಾಡಬೇಕಾಗಲ್ಲ, ಮೇಲ್ಮಟ್ಟಕ್ಕೆ ಕಾಣ್ತಾ ಇರುವಂತಹ ಒಂದು ಟೆಂಪ್ಲೇಟು. ಸೊ ಶ್ರೀಲಂಕಾದಿಂದ ಹಿಡಿದು ಇವತ್ತಿನ ನೇಪಾಳದವರೆಗೆ, ಪಾಕಿಸ್ತಾನದಲ್ಲಿ ಡೆಮೋಕ್ರೆಟಿಕ್ ಎಲೆಕ್ಟೆಡ್ ಗೌರ್ಮೆಂಟನ್ನು ಕೆಡವಿ ಅಂದರೆ ಇಮ್ರಾನ್ ಖಾನ್ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂದು ಈಗ ಹೇಳಿದ ಮಾತನ್ನು ಕೇಳುವಂಥ ಒಬ್ಬ ವ್ಯಕ್ತಿಗಳಲ್ಲಿ ಕೂತಿದ್ದಾರೆ ಅಂದರೆ ಅದರಲ್ಲೂ ಕೂಡ ಅಮೆರಿಕದ ಪಾತ್ರ ಇದೆ. ಇಲ್ಲ ಒಂದು ಚೀನಾ, ಇಲ್ಲ ಅಮೆರಿಕ. ಸೊ ಅವರಿಬ್ಬರ ನಡುವಿನ ಮುಸುಕಿನ ಗುದ್ದಾಟ ಅಥವಾ ನೇರ ಹಣಾಹಣಿ ಏನಿದೆ ಅದು ಇಡೀ ವಿಶ್ವದ ಶಾಂತಿಗೆ, ಸುವ್ಯವಸ್ಥೆಗೆ ಯಾವತ್ತೂ ಕೂಡ ಆತಂಕವನ್ನು ತಂದೊಡ್ಡುವಂಥದ್ದೇ. ಮತ್ತು ಅದರ ಆಚೆಗೆ ಇದು ಜಾಗತಿಕ ರಾಜಕಾರಣದ ಒಂದು ಭಾಗವಾದರೆ ಸ್ಥಳೀಯ ಒತ್ತಡಗಳು ಬೇರೆ ಇರುತ್ತೆ. ಇವತ್ತು ಫ್ರಾನ್ಸಲ್ಲೂ ಕೂಡ, ನೇಪಾಳದಲ್ಲಾಗಿದ್ದು ಕೂಡ ಜಾಗತಿಕ ರಾಜಕಾರಣದ ನೆರಳಲ್ಲಿ ಮೂಡಿ ಬಂದಂಥ ಒಂದಷ್ಟು ಸ್ಥಳೀಯ ಒತ್ತಡಗಳಿಗೆ ಪೂರಕವಾಗಿ ಪೋಷಕವಾಗಿದ್ದಂಥ ಅಂಶಗಳೇ. ಅದರ ಜೊತೆಗೆ ಫ್ರಾನ್ಸಲ್ಲಿ ಆಗ್ತಾ ಇರುವಂಥದ್ದು ಕೂಡ ಸ್ಥಳೀಯ ಒತ್ತಡಗಳೇ. ಈಗ ಅಮೆರಿಕದಷ್ಟೇ ಬಲಿಷ್ಠವಾಗಿ ರಕ್ಷಣಾ ಏನು ಎಕ್ಸ್ಪೋರ್ಟ್ ವಿಚಾರದಲ್ಲಿ, ಡಿಫೆನ್ಸ್ ಎಕ್ಸ್ಪೋರ್ಟಲ್ಲಿ ಅತಿ ದೊಡ್ಡ ಏನು ಶಕ್ತಿಯನ್ನು ಹೊಂದಿರುವಂಥ ಫ್ರಾನ್ಸ್ ಇವತ್ತು ಹತ್ತತ್ರ ಒಂದು 100ರಿಂದ 110 ಲಕ್ಷ ಕೋಟಿ ಏನು ಬಜೆಟನ್ನು ಹೊಂದಿರುವಂಥ ದೇಶದಲ್ಲಿ 3.5 ಲಕ್ಷ ಕೋಟಿ ವೆಚ್ಚ ಕಡಿತವನ್ನು ಮಾಡಿದ್ದ ಒಂದೇ ಒಂದು ಕಾರಣಕ್ಕೆ ದಂಗೆ ಇಡ್ತಾರೆ ಅಂತಂದರೆ ಪಿಂಚಣಿಗಾಗಿ ಅಲ್ಲಿ ಕ್ಯೂವಲ್ಲಿ ನಿಲ್ತಾರೆ ಹಿರಿಯರು ಮತ್ತು ಯುವಕರಿಗೆ ಉದ್ಯೋಗ ಇಲ್ಲ, ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಸೊ ಇಡೀ ವಿಶ್ವದಲ್ಲಿ ಕೊರೋನೋತ್ತರ ಒಂದು ಆರ್ಥಿಕತೆ ಏನಿದೆ ಅತ್ಯಂತ ದೊಡ್ಡ ಮಟ್ಟದ ಸವಾಲುಗಳನ್ನು ಎದುರಿಸ್ತಾ ಇದೆ, ಇನ್ಕ್ಲೂಡಿಂಗ್ ದೊಡ್ಡ ಹಣ ಅಂತ ಕರೆಸ್ಕೊಳ್ಳುವಂಥ ಅಮೆರಿಕ ಮತ್ತು ಅತ್ಯಂತ ಮುಂಚೂಣಿಯಲ್ಲಿ ವೇಗದಲ್ಲಿ ಅಭಿವೃದ್ಧಿಯನ್ನು ಕಂಡಿರುವಂಥ ದಶಕಗಳಿಂದ, ನಮ್ಮ ಭಾರತಕ್ಕೆ ಹೋಲಿಸಿದ್ರು ಕೂಡ ದಶಕಗಳಿಂದ ಮುಂದೆ ಇರುವಂತಹ ಚೀನಾ. ಸೊ ಆ ಚೀನಾದಲ್ಲೂ ಕೂಡ ಏನು ಉದ್ಯೋಗ, ರಿಯಲ್ ಎಸ್ಟೇಟು, ಬೆಲೆ ಏರಿಕೆ ಎಲ್ಲದರಲ್ಲೂ ಕೂಡ ಅಲ್ಲಲ್ಲಿ ಚೆಕ್ ಬ್ಯಾಲೆನ್ಸ್ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ವಿಶ್ವ ಸಮರ ಆದಾಗಲೂ ಕೂಡ ಅದರ ಮೂಲ ಹಣಕಾಸೆ. ಇವತ್ತು ನಡೀತಾ ಇರುವಂಥ ಒಂದು ಸ್ಥಳೀಯ ಒತ್ತಡಗಳಿರ್ಬೋದು ಅಥವಾ ಜಾಗತಿಕ ಒತ್ತಡಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಕಾಣಿಸ್ತಾ ಇರುವಂಥದ್ದು ಹಣಕಾಸಿನ ಒತ್ತಡಗಳೇ. ಸ್ಥಳೀಯ ಒಂದು ಉದ್ಯೋಗ, ಪ್ರೊಟೆಕ್ಷನಿಸಮ್ ಅಂತ ಏನು ಕರೀತವೆ, ಉದ್ಯೋಗ, ಆರ್ಥಿಕತೆ, ಮಾರುಕಟ್ಟೆ, ಅದೆಲ್ಲ ಹಿತಾಸಕ್ತಿಗಳ ನಡುವಿನ ಸಮರವೇ ಈ ಒಂದು ಜಾಗತಿಕ ಒತ್ತಡಗಳಿಗೆ ಕಾರಣ ಆಗುತ್ತೆ. ಇವತ್ತು ಫ್ರಾನ್ಸಲ್ಲಿ ಆಗ್ತಾ ಇರುವಂಥದ್ದು ಅದೇ. ಮತ್ತೊಂದು ಕಡೆ ಅಮೆರಿಕದಲ್ಲಿ ಪ್ರತಿಭಟನೆಗಳಾಗ್ತವೆ. ಈಗ ವಿಶ್ವಸಂಸ್ಥೆಯವರು ಬಂದು ನೇಪಾಳದಲ್ಲಿ ಆಗಿದ್ದು ಸರಿ ಇಲ್ಲ, ಫ್ರಾನ್ಸಲ್ಲಿ ಆಗಿದ್ದು ಸರಿ ಇಲ್ಲ, ಮಾನವೀಯ ಮೌಲ್ಯಗಳು, ಮಾನವ ಹಕ್ಕುಗಳು ಅಂತೆಲ್ಲ ಹೇಳ್ಬೋದು. ಅಮೆರಿಕದಲ್ಲೂ ಕೂಡ ಕೈಕಾಲನ್ನು ಕಟ್ಟಿ ಹೊಡೆದು ಜೈಲಿಗೆ ಹಾಕ್ತಾರೆ. ಅಲ್ಲೂ ಕೂಡ ಏನು ಆಡಳಿತದ ವಿರುದ್ಧ ಅಥವಾ ಆಡಳಿತ ನಡೆಸ್ತಿರೋರ ವಿರುದ್ಧ ಅತಿ ದೊಡ್ಡ ಕೂಗು, ಆಗ್ರಹ, ಅಪಸ್ವರಗಳು ಎಲ್ಲವೂ ಕೂಡ ಇದೆ. ಆದರೆ ಅವರೇನು ಮಾಡ್ತಾರೆ, ಒಂದಷ್ಟು ಬೇರೆ ದೇಶಗಳಲ್ಲಿ ಡಿಸ್ಟೆಬಿಲೈಸ್ ಮಾಡೋದ್ರ ಮೂಲಕ ತಮ್ಮ ಒಂದು ಹುಡುಕನ್ನು ಮ್ಯಾನೇಜ್ ಮಾಡುವಂಥ, ಈಗ ಟ್ರೇಡ್ ವಾರ್ ಕೊಟ್ಟಿರುವಂಥದ್ದು ಕೂಡ ವಾರ್ನ ಮುಂದುವರಿದ ಭಾಗ. ಆ ಮೂಲಕ ಅಲ್ಲಿನ ಒಂದು ಸ್ಥಳೀಯ ಆಗ್ರಹಗಳು, ಅಪಸ್ವರಗಳೇನಿದೆ ಅದನ್ನು ಹತ್ತಿಕ್ಕುವಂಥ, ಮ್ಯಾನೇಜ್ ಮಾಡುವಂಥ ಕೌಶಲ್ಯವನ್ನು ಮಾಡಲಿಕ್ಕೆ ಟ್ರಂಪ್ ಟ್ರೈ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇಂಡಿಯಾವನ್ನು ಬಿಟ್ಟು ಈ ಎಲ್ಲ ಜಾಗತಿಕ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾರುಕಟ್ಟೆ ಒತ್ತಡಗಳು ಕೂಡ ಇದೆ, ಬೆಲೆ ಏರಿಕೆ ಸಮರ ಇವತ್ತು ಫ್ರಾನ್ಸಲ್ಲಿ ಆಗ್ತಾ ಇರೋದು, ಮತ್ತೊಂದು ಆಗ್ತಾ ಇರೋದು ನಮ್ಮಲ್ಲೂ ಆಗ್ಬೋದು. ಆ ರೀತಿ ಅಭಿಪ್ರಾಯಗಳು ಬರ್ತಾ ಇರೋಂಥದ್ದು ದಂಗೆ ರೂಪ ಪಡೆಯೋದೇನು ದೊಡ್ಡ ವಿಚಾರ ಅಲ್ಲ ಅಂತ ಒಂದು ಸರಳ ಸತ್ಯ ಗೊತ್ತಿರೋದ್ರಿಂದ, ಜಗತ್ತನ್ನು ಆಡಿಸೋಕೆ ಹೊರಟಿರೋರಿಗೆ ಅಲ್ಲಿನ ಸ್ಥಳೀಯ ಒತ್ತಡಗಳು ಕೂಡ ಗೊತ್ತಿರೋದ್ರಿಂದ ಈ ರೀತಿ ಮ್ಯಾನೇಜ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಯುಗೆ ಅವ್ರು ಏನು ಹೇಳ್ತಾರೆ, ಯುರೋಪಿಯನ್ ಯೂನಿಯನ್ಗೆ 100% ಟ್ಯಾಕ್ಸನ್ನು ಹಾಕಿ ಅಂತಲೂ ಕೂಡ ಹೇಳ್ತಾರೆ. ಅವರ ಹಿತಾಸಕ್ತಿ ಮತ್ತು ಅವರ ಸ್ನೇಹ ಮತ್ತು ಸಮರ ಎರಡರಲ್ಲೂ ಕೂಡ ಫೈನಲ್ ಆಗಿ ಕಾಣಿಸುವಂಥದ್ದು ಹಿತಾಸಕ್ತಿಯೇ ಹೊರತು ಯಾರೂ ಕೂಡ ಪರ್ಮನೆಂಟ್ ಶತ್ರುಗಳು ಅಲ್ಲ, ಪರ್ಮನೆಂಟ್ ಮಿತ್ರರು ಅಲ್ಲ. ಫೈನಲ್ ಬರುವಂಥದ್ದು ಅವರವರ ಹಿತಾಸಕ್ತಿಗಳು. ನವಿತಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಮಾತುಕತೆಯಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಇದೇ ಹೊತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.